ಬನಶಂಕರಿ ಜಾತ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ಜಾತ್ರೆ ಆಗಿರುತ್ತದೆ. ಇಲ್ಲಿ ತುಂಬ ನಾಟಕಗಳು ಬರ್ತವೆ. ಮತ್ತು ಬೆಳಗ್ಗೆಯಿಂದನೂ 5 ದಿನದಿಂದನೂ ಇಲ್ಲಿ ಪಾದಯಾತ್ರೆ ಮಾಡಿ ಬೇರೆ ಬೇರೆ ಊರುಗಳಿಂದನೂ ಜನರು ಬರ್ತಾ ಇರ್ತಾರೆ. ಲಕ್ಷಾನುಗಟ್ಟಲೆ ಜನರು ಸೇರ್ತಾರೆ. ಇವತ್ತಿನ ವಿಶೇಷ ಅಂದರೆ ಇವತ್ತು ದೊಡ್ಡ ರಥೋತ್ಸವನೇ ನಡೀತಾ ಇರುತ್ತೆ. ಮತ್ತು ಇಲ್ಲಿ ಮನರಂಜನೆಗಾಗಿ ಹಲವು ನಾಟಕಗಳೇ ನಡೆಯುತ್ತೆ. 15ರಿಂದ ಒಂದು 20 ನಾಟಕಗಳು ಬಂದಿರುತ್ತೆ. ಜನರಿಗೆ ಎಲ್ಲ ಥರ ವಸ್ತುಗಳು ಸಹ ಇಲ್ಲಿ ಸಿಗ್ತಾ ಇರುತ್ತೆ. ಮತ್ತು ಸಣ್ಣ ಮಕ್ಕಳುಗಳಿಗೆ ಆಟ ಆಡಲಿಕ್ಕೆ ಮತ್ತು ಗೇಮ್ಸು ಎಲ್ಲ ರೀತಿಯೂ ಇಲ್ಲಿ ಬನಶಂಕರಿ ಜಾತ್ರೆಯಲ್ಲೆಲ್ಲ ಸಿಗುತ್ತೆ. ಮತ್ತು ಬನಶಂಕರಿ ಜಾತ್ರೆ ಅಂದರೆ ಯಾವ್ಯಾವ ಊರಿಂದನೂ ಕರ್ನಾಟಕದ ಎಲ್ಲೆಲ್ಲ ಮೂಲೆಗಳಿಂದ ಜನರು ಬರ್ತಾ ಇರ್ತಾರೆ. ಇಲ್ಲಿ 1 ತಿಂಗಳು ಜಾತ್ರೆ ನಡೀತಾ ಇರುತ್ತೆ. ಜನರು ಅಷ್ಟೇ ಭಾಳ ಜನ ಸೇರ್ತಾರೆ. ಇಲ್ಲಿ ಇಲ್ಲಿ ಬೇರೆ ಜಾತ್ರೆಗಳಲ್ಲಿ ಬರೀ ದೇವ್ರ ದರ್ಶನ ಅಷ್ಟೇ ನಡೆಯುತ್ತೆ. ಆದರೆ ಇಲ್ಲಿ ಬನಶಂಕರಿ ಜಾತ್ರೆಯಲ್ಲಿ ಎಲ್ಲ ಥರ ಮನೋರಂಜನೆ ನಡೆಯುತ್ತೆ. ಮತ್ತು ಆಟಗಳು, ಗೇಮ್ಸು ಎಲ್ಲ ಥರನೂ ನಡೆಯುತ್ತೆ. ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿದ್ದಾರೆ ರಥೋತ್ಸವಕ್ಕೆ. ಈ ರಥೋತ್ಸವ ನೋಡಿದರೆ ತುಂಬ ಖುಷಿಯಾಗುತ್ತೆ. ಮತ್ತು ತುಂಬ ಒಂಥರ ಹಬ್ಬನೇ ಆಗಿದೆ ಇಲ್ಲಿ. ಇವತ್ತಿನ ದಿನ ವಿಶೇಷ ಅಂದರೆ ಎಲ್ಲರ ಮನೆಯಲ್ಲೂ ಹುಗ್ಗಿ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಎಲ್ಲ ಬನಶಂಕರಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ.